ಈ ಪಾತ್ರವನ್ನು ಈಗಾಗಲೇ ರಾಜ್ಕುಮಾರ್ ಅವರು ಮಾಡಿಬಿಟ್ಟಿದ್ದಾರೆ, ನಾನು ಮಾಡೋದು ಸರಿ ಇರಲ್ಲ ಅಂತ ಹೇಳ್ತಾರೆ. ಈ ಸಿನಿಮಾವನ್ನು ಮಾಡೋಣ ಅಂತಂದರೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳಕ್ಕಾಗಲ್ಲ, ಹಾಗಾಗಲ್ಲ ಅಂತ ಹೇಳ್ಬಿಟ್ಟು ಸಿನಿಮಾವನ್ನೇ ತಪ್ಪಿಸ್ಕೊಂಡ್ಬಿಟ್ರಲ್ರಿ ಅಂತ ಹೇಳ್ತಾರೆ. ಎಲ್ಲರಿಗೂ ಗೊತ್ತು ಯಾರು ಎಷ್ಟೇ ಶ್ರಮಪಟ್ಟರು ಜನ ಬರ್ತಿರೋದು ವಿಷ್ಣುವರ್ಧನ್ ಅವ್ರನ್ನ ನೋಡೋಕ್ಕೆ ಅಂತ. ವಿಷ್ಣುವರ್ಧನ್ ಅವರು ಸಿನಿಮಾ ಡೈಲಾಗ್ ಹೋದ್ಮೇಲೆ ಯಾಕೋ ಅವರಿಗೆ ಅಷ್ಟು ಹಿಡಿಸಲ್ಲ. ಯಾರಿದು ಡೈಲಾಗ್ ಬರೆದಿದ್ದು? ಉದಯ್ ಶಂಕರ್ ಅವರಂತೂ ಖಂಡಿತ ಈ ರೀತಿ ಬರೆಯಲ್ಲ, ಯಾರಿದು ಅಂತ ಕೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಕನ್ನಡ ಮಾಣಿಕ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಂತಕಥೆಯ ಇವತ್ತಿನ ಸಂಚಿಕೆಯಲ್ಲಿ ಖ್ಯಾತ ಕಥೆಗಾರರಾದಂತಹ ಹಾಗೂ ಕಾದಂಬರಿಕಾರರಾದಂತಹ BL ವೇಣು ಅವರು ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ಅವರ ನಡುವಿನ ಬಾಂಧವ್ಯ ಯಾವ ರೀತಿ ಇತ್ತು ಅನ್ನೋದನ್ನು ತಿಳಿದುಕೊಳ್ಳೋಣ. ಹಾಗೆಯೇ ಡಾಕ್ಟರ್ ವಿಷ್ಣುವರ್ಧನ್ ಅವರು ಮಾಡಬೇಕಾಗಿದ್ದಂತಹ ಯಾವ ಸಿನಿಮಾ ನಂತರ ದರ್ಶನ್ ಅವರು ಮಾಡಬೇಕಾಗಿ ಬಂತು ಅನ್ನೋದನ್ನು ಕೂಡ ತಿಳಿದುಕೊಳ್ಳೋಣ. BL ವೇಣು ಅವರು ಕೇವಲ ಕಥೆಗಾರರು, ಕಾದಂಬರಿಕಾರರಲ್ಲ. ಅವರು ವಿಷ್ಣುವರ್ಧನ್ ಅವರ ಹಲವಾರು ಸಿನಿಮಾಗಳಿಗೆ ಸಂಭಾಷಣೆಯನ್ನು ಬರೆದಿದ್ದಾರೆ. ಈ ರೀತಿ ಅವರು ಸಂಭಾಷಣೆ ಬರೆಯುವಂತಹ ಒಂದು ಪ್ರಕ್ರಿಯೆ ಯಾವ ರೀತಿ ಆರಂಭವಾಯಿತು, ನಂತರ ಹೇಗೆ ವಿಷ್ಣುವರ್ಧನ್ ಅವರ ಜೊತೆ ಅವರ ಒಡನಾಟ ಜಾಸ್ತಿ ಆಯಿತು ಅನ್ನೋದನ್ನು ಇವತ್ತು ನಾವು ತಿಳಿದುಕೊಳ್ಳೋಣ. BL ವೇಣು ಅವರು ಮೊದಲ ಬಾರಿಗೆ ವಿಷ್ಣುವರ್ಧನ್ ಅವರ ನೋಡಿದ್ದು ಅವರು ಸಂಪತ್ ಕುಮಾರ್ ಆಗಿದ್ದಾಗ. ನಾಗರಹಾವು ಚಿತ್ರೀಕರಣಕ್ಕೆ ವಿಷ್ಣುವರ್ಧನ್ ಅವರು ಚಿತ್ರದುರ್ಗಕ್ಕೆ ಬಂದಾಗ BL ವೇಣು ಅವರು ಅವರನ್ನು ನೋಡ್ತಾರೆ. ಆದರೆ ಏನು ಮಾತಾಡ್ಸೋಕ್ಕಾಗಲಿ, ಒಂದು ಸಂಭಾಷಣೆಯನ್ನು ಮಾಡಲಿಕ್ಕಾಗಲಿ ಆಗಲ್ಲ. ಈ ರೀತಿ ಒಂದು ಹೀರೋ ಸಿನಿಮಾ ಶೂಟಿಂಗ್ ಬಂದಾಗ ಅವ್ರು ನೋಡಿರ್ತಾರೆ ಅಷ್ಟೇ. ನಂತರ ನಾಗರಹಾವು ಸಿನಿಮಾ ಒಂದು ದೊಡ್ಡ ಯಶಸ್ಸು ಕಂಡಿದ್ದು, ಅದು ವಿಷ್ಣುವರ್ಧನ್ ಅವರ ಒಂದು ಸಿನಿಮಾ ಜೀವನದಲ್ಲಿ ಒಂದು ಮೈಲಿಗಲ್ಲಾಗಿದ್ದು ಎಲ್ಲರಿಗೂ ಗೊತ್ತೇ ಇದೆ. ಈ ರೀತಿ ನಾಗರಹಾವು ಕೇವಲ ಕನ್ನಡ ಚಿತ್ರರಂಗಕ್ಕೆ ಒಂದು ಯಶಸ್ಸು ತಂದುಕೊಡೋದಲ್ಲದೆ ಚಿತ್ರದುರ್ಗಕ್ಕೂ ಒಂದು ವಿಶೇಷ ರೀತಿಯ ಒಂದು ಹೆಸರನ್ನು ತಂದುಕೊಡುತ್ತೆ. ಚಿತ್ರದುರ್ಗದ ಗಲ್ಲಿಗಳಲ್ಲಿ ಈ ನಾಗರಹಾವು ಸಿನಿಮಾದ ಶೂಟಿಂಗ್ ನಡೆದಿದ್ದರಿಂದ ಚಿತ್ರದುರ್ಗಕ್ಕೆ ಭಾಳಷ್ಟು ಜನ ಎಲ್ಲ ಕಡೆಯಿಂದ ಪ್ರವಾಸಿಗರು ಬರೋಕ್ಕೆ ಆರಂಭ ಆಗುತ್ತೆ. ಈ ವಿಷಯಕ್ಕೆ BL ವೇಣು ಅವರಿಗೆ ಈ ಒಂದು ನಾಗರಹಾವು ಚಿತ್ರದ ಮೇಲೆ, ವಿಷ್ಣುವರ್ಧನ್ ಅವರ ಮೇಲೆ, ಪುಟ್ಟಣ್ಣ ಕಣಗಾಲ್ ಅವರ ಮೇಲೆ ಒಂದು ವಿಶೇಷವಾದ ಗೌರವ, ಒಂದು ಅಭಿಮಾನ ಇರುತ್ತೆ. BL ವೇಣು ಅವರು ನಾಗರಹಾವು ಸಿನಿಮಾದ ಸಮಯದಲ್ಲಿ ಸಣ್ಣ ಪುಟ್ಟ ಕಥೆಗಳನ್ನು ಬರೀತಿದ್ರು. ನಂತರ ಕಾದಂಬರಿಗಳನ್ನು ಬರೆಯೋಕ್ಕೆ ಆರಂಭ ಮಾಡ್ತಾರೆ. ಆಗಿನ ಕಾಲದಲ್ಲಿ ಈ ಕಾದಂಬರಿ ಆಧಾರಿತವಾಗಿ ತುಂಬ ಸಿನಿಮಾಗಳು ಬರ್ತಿದ್ವು. ಆದ್ದರಿಂದ BL ವೇಣು ಅವರ ಒಂದು ಕಾದಂಬರಿಗಳನ್ನು, ಕಥೆಗಳನ್ನು ತುಂಬ ಸಿನಿಮಾ ನಿರ್ದೇಶಕರು ಓದ್ತಿದ್ರು. ಮತ್ತು ಅವರ ಕಾದಂಬರಿಗಳು ಕೂಡ ಸಿನಿಮಾಗಳಾಗಿ ಪರಿವರ್ತನೆಗೊಂಡವು. ಆದರೆ BL ವೇಣು ಅವರಿಗೆ ಸಿನಿಮಾದಲ್ಲಿ ಸಂಭಾಷಣೆ ಬರೆಯೋ ಒಂದು ಹುಚ್ಚಾಗಲಿ, ಒಂದು ಆಸೆ ಆಗಲಿ ಇರಲಿಲ್ಲ. ಒಮ್ಮೆ ಪುಟ್ಟಣ್ಣ ಕಣಗಾಲ್ ಅವರು BL ವೇಣು ಅವರಿಗೆ ಅಮೃತ ಘಳಿಗೆ ಅನ್ನೋ ಸಿನಿಮಾಗೆ ಸಂಭಾಷಣೆಯನ್ನು ಬರೆಯಿರಿ ಅಂತ ಹೇಳ್ತಾರೆ. ಈ ಸಿನಿಮಾಗೆ ಸಂಭಾಷಣೆಯನ್ನು ಬರೆದ ನಂತರ BL ವೇಣು ಅವರು ಒಂದೊಂದು ಸಿನಿಮಾ ಆದಮೇಲೆ ಒಂದೊಂದು ಸಿನಿಮಾಗೆ ಸಂಭಾಷಣೆಯನ್ನು ಬರೆಯೋಕ್ಕೆ ಆರಂಭ ಮಾಡ್ತಾರೆ. ಭಾರ್ಗವ ಅವರು ಕೂಡ ಇವರಿಗೆ 3 ಜನ್ಮ ಎನ್ನೋ ಸಿನಿಮಾಕ್ಕೆ ಸಂಭಾಷಣೆಯನ್ನು ಬರೆದಿದ್ದಕ್ಕೆ ಹೇಳ್ತಾರೆ. ಈ ಒಂದು 3 ಜನ್ಮ ಸಿನಿಮಾ ಆದ ನಂತರ ಭಾರ್ಗವ ಅವರಿಗೆ ಮತ್ತು BL ವೇಣು ಅವರಿಗೆ ಒಂದು ಒಳ್ಳೆಯ ರೀತಿಯ ಒಂದು ಸ್ನೇಹ ಸಂಬಂಧ ಶುರುವಾಗುತ್ತೆ. ಹೀಗೆ ಒಮ್ಮೆ ಭಾರ್ಗವ ಅವರು BL ವೇಣು ಅವರು ತರಂಗ ಮಾಸಪತ್ರಿಕೆಗೆ ಬರೀತಿದ್ದಂತಹ ಪ್ರೇಮಜಾಲ ಅನ್ನೋ ಒಂದು ಕಾದಂಬರಿಯನ್ನು ವಿಷ್ಣುವರ್ಧನ್ ಅವರಿಗೆ ಒಂದು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಆದ್ದರಿಂದ BL ವೇಣು ಅವ್ರನ್ನ ಸಂಪರ್ಕ ಮಾಡಿ ಈ ಕಥೆಯನ್ನು ನೀವು ವಿಷ್ಣುವರ್ಧನ್ ಅವರಿಗೆ ಹೇಳಿ ಅವ್ರನ್ನ ಒಪ್ಪಿಸಿ ಅಂತ ಹೇಳ್ತಾರೆ. ಆವಾಗೆಲ್ಲ ಮದ್ರಾಸಲ್ಲಿ ಈ ಶೂಟಿಂಗು, ಸಿನಿಮಾ ಇದೆಲ್ಲ ವಿಷಯ ನಡೀತಿತ್ತು. ಆದ್ದರಿಂದ BL ವೇಣು ಅವರು ಮದ್ರಾಸ್ಗೆ ಹೋಗಿ ವಿಷ್ಣುವರ್ಧನ್ ಅವರನ್ನು ಮೀಟ್ ಮಾಡಿ ಅಲ್ಲಿ ಈ ಪ್ರೇಮಜಾಲ ಕಾದಂಬರಿಯ ಕಥೆಯನ್ನು ಅವರಿಗೆ ಹೇಳುತ್ತಾರೆ. ಕಾದಂಬರಿ ಕಥೆಯನ್ನು ಕೇಳಿದಂತಹ ವಿಷ್ಣುವರ್ಧನ್ ಅವರಿಗೆ ಕತೆ ಇಷ್ಟ ಆಗುತ್ತೆ. ಆದರೆ ಇದು ಸಿನಿಮಾಗೆ ಮಾಡಬೇಕು ಅಂದರೆ ಈ ರೀತಿ ಕೆಲವೊಂದು ಅಡ್ಜಸ್ಟ್ಮೆಂಟ್ಗಳನ್ನು ಮಾಡ್ಕೊಳ್ಳಿ ಅಂತ BL ವೇಣು ಅವ್ರ ಹತ್ರ ಅವ್ರು ಹೇಳ್ತಾರೆ. ಆಗ BL ವೇಣು ಅವರು ಆ ರೀತಿ ಮಾಡಿದರೆ ಕಾದಂಬರಿಯ ಮೌಲ್ಯ ಕುಗ್ಗೋಗುತ್ತೆ ಸಾರ್ ಅಂತ ಹೇಳ್ತಾರೆ. BL ವೇಣು ಅವ್ರದ್ದು ಎಷ್ಟು ಒಂದು ನೇರವಾದ ಮಾತೋ ಅದೇ ರೀತಿ ವಿಷ್ಣುವರ್ಧನ್ ಅವ್ರದ್ದು ಕೂಡ. BL ವೇಣು ಅವರು ಈ ರೀತಿ ಒಂದು ಉತ್ತರವನ್ನು ಹೇಳಿದ ನಂತರ ವಿಷ್ಣುವರ್ಧನ್ ಅವರು ಭಾರ್ಗವ ಅವ್ರನ್ನ ಕರೆದು, ಬಾಬಿ ಇವರು ಕಾದಂಬರಿಕಾರರು, ಸಾಹಿತಿಗಳು, ಇವರು ನಮ್ಮ ಸಿನಿಮಾಗೆ ಅಡ್ಜಸ್ಟ್ ಆಗಲ್ಲ, ನಂತರ ನೋಡೋಣ ಅಂತ ಹೇಳ್ತಾರೆ. ಆಗಿನ ಕಾಲದಲ್ಲಿ ವಿಷ್ಣುವರ್ಧನ್ ಅವರ ಒಂದು ಕಾಲ್ ಶೀಟ್ ಸಿಗ್ತಾ ಇದೆ, ಸಿನಿಮಾ ಮಾಡ್ತಿದ್ದೀವಿ ಅಂದರೆ ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಗಳು ಮುಗಿ ಬೀಳ್ತಿದ್ರು. ವಿಷ್ಣುವರ್ಧನ್ ಅವರು ಆರಂಭದಿಂದ ಕೊನೆಯ ತನಕನೂ ಅವರ ಸಿನಿಮಾ ಒಂದು ಜೀವನದಲ್ಲಿ ಟಾಪಲ್ಲೇ ಇದ್ದಂಥವರು.
ಈ ಕಾರಣದಿಂದ ಭಾರ್ಗವ್ ಅವ್ರಿಗೂ ಸ್ವಲ್ಪ ಬೇಸರ ಆಗುತ್ತೆ. ಅವರು ಬಿ ಎಲ್ ವೇಣುವ್ರನ್ನ ಕರೆದು, ಏನ್ರಿ ನೀವೊಂದು ಸಿನಿಮಾವನ್ನು ಒಪ್ಪಿಸಿ ಕಥೆಯನ್ನು ಹೇಳಿ ಅವರಿಗೊಂದು ಈ ಸಿನಿಮಾವನ್ನು ಮಾಡೋಣ ಅಂತಂದರೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳಕ್ಕಾಗಲ್ಲ, ಹಾಗಾಗಲ್ಲ ಅಂತ ಹೇಳ್ಬಿಟ್ಟು ಸಿನಿಮಾವನ್ನೇ ತಪ್ಪಿಸ್ಕೊಂಡ್ಬಿಟ್ರಲ್ರಿ ಅಂತ ಹೇಳ್ತಾರೆ. ಬಿ ಎಲ್ ವೇಣುವ್ರಿಗೂ ಸಣ್ಣ ನಿರಾಸೆ ಆಗಿರುತ್ತೆ. ಆದರೆ ಅವರು ಕಾದಂಬರಿಯಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ರೆಡಿ ಇರಲ್ಲ. ಇದೇ ಒಂದು ಬೇಜಾರಲ್ಲಿ ಅವರು ವಾಪಸ್ ಬರ್ತಾರೆ. ಇದಾಗಿ ಸ್ವಲ್ಪ ಸಮಯದ ನಂತರ ಭಾರ್ಗವ ಅವರು ಮತ್ತೊಮ್ಮೆ ಜನನಾಯಕ ಅನ್ನೋ ಸಿನಿಮಾಗೆ ಬಿ ಎಲ್ ವೇಣುವ್ರ ಹತ್ರ ವಿಷ್ಣುವರ್ಧನ್ ಅವರಿಗೆ ಸಂಭಾಷಣೆ ಬರಲಿಕ್ಕೆ ಹೇಳ್ತಾರೆ. ಇದು ಜಯರಾಮ ರೆಡ್ಡಿಯವರ ಕಥೆ ಆಗಿರುತ್ತೆ. ಸಂಭಾಷಣೆ ಕತೆ ಸ್ವಲ್ಪ ಸಾಧಾರಣವಾಗಿದೆ, ಆದರೆ ಸಂಭಾಷಣೆಯಲ್ಲಿ ಒಳ್ಳೆ ಫೋರ್ಸ್ ಇರಬೇಕು ಅಂತ ಬಿ ಎಲ್ ವೇಣುವರಿಗೆ ಭಾರ್ಗವ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾರೆ. ಆದರೆ ಭಾರ್ಗವ ಅವರ ಡೈಲಾಗ್ಗಳು ತುಂಬ ಉದ್ದುದ್ದ ಇರುತ್ತವೆ, ಒಂಥರ ಗ್ರಾಂಥಿಕ ಭಾಷೆಯಲ್ಲಿರುತ್ತೆ. ವಿಷ್ಣುವರ್ಧನ್ ಅವರು ಸಿನಿಮಾ ಡೈಲಾಗ್ ಹೋದ್ಮೇಲೆ ಯಾಕೋ ಅವರಿಗೆ ಅಷ್ಟು ಹಿಡಿಸಲ್ಲ. ಯಾರಿದು ಡೈಲಾಗ್ ಬರೆದಿದ್ದು? ಉದಯ್ ಶಂಕರ್ ಅವರಂತೂ ಖಂಡಿತ ಈ ರೀತಿ ಬರೆಯಲ್ಲ, ಯಾರಿದು ಅಂತ ಕೇಳ್ತಾರೆ. ಆಗ ಭಾರ್ಗವ ಅವರು ಬಿ ಎಲ್ ವೇಣುವರು ಬರೆದಿದ್ದು ಅಂತ ಹೇಳ್ತಾರೆ. ಆಗ ವಿಷ್ಣುವರ್ಧನ್ ಅವರು ಈ ಡೈಲಾಗ್ಗಳು ತುಂಬ ಬುಕ್ಕಿಂಗ್ ಲ್ಯಾಂಗ್ವೇಜಲ್ಲಿದೆ, ಇದು ಒಗ್ಗಲ್ಲ ಅಂತ ಹೇಳ್ತಾರೆ. ನಂತರ ಅಶ್ವಥ್ ಅವರು, ಭಾರ್ಗವ ಅವರು, ದೇವರಾಜ್ ಅವರು ಇವರೆಲ್ಲ ತುಂಬ ರೀತಿ ಮಾತನಾಡಿ ವಿಷ್ಣುವರ್ಧನ್ ಅವ್ರ ಜೊತೆ ಒಂದು ಚರ್ಚೆಯನ್ನು ಮಾಡಿ ಡೈಲಾಗ್ಗಳಲ್ಲಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಬಿ ಎಲ್ ವೇಣುವರು ಬರೆದಿರೋ ಸಂಭಾಷಣೆಯನ್ನೇ ನಮ್ಮ ಚಿತ್ರಕ್ಕೆ ಆಯ್ಕೆ ಮಾಡ್ಕೊಳ್ಳೋಣ ಅಂತ ಮನವೊಲಿಸ್ತಾರೆ. ನಂತರ ವಿಷ್ಣುವರ್ಧನ್ ಅವರು ಕೂಡ ಒಂದು ಕನ್ವಿನ್ಸ್ ಆಗಿ ಒಪ್ಕೊಳ್ತಾರೆ. ಹಾಗೆಯೇ ಈ ಜನನಾಯಕ ಸಿನಿಮಾದ ಡೈಲಾಗ್ಗಳು ಪ್ರೇಕ್ಷಕರಿಗೆ ತುಂಬ ಇಷ್ಟ ಆಗುತ್ತೆ, ಸಿನಿಮಾ ಕೂಡ ಹಿಟ್ಟಾಗುತ್ತೆ. ನಂತರ ಬಿ ಎಲ್ ವೇಣುವರು ವಿಷ್ಣುವರ್ಧನ್ ಅವರಿಗೆ ಕೃಷ್ಣ ರುಕ್ಮಿಣಿ ಚಿತ್ರ ಕೂಡ ಸಂಭಾಷಣೆಯನ್ನು ಬರೀತಾರೆ. ಇದರಲ್ಲಿ ವಿಷ್ಣುವರ್ಧನ್ ಅವರು ಗೈಡ್ ಆಗಿ ಆ್ಯಕ್ಟಿಂಗ್ ಮಾಡಿರ್ತಾರೆ. ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಇರುವಂತಹ ಸಿನಿಮಾ. ಈ ಸಿನಿಮಾ ಕೂಡ ತುಂಬ ಚೆನ್ನಾಗಿ ಬಾಕ್ಸ್ ಆಫೀಸ್ನಲ್ಲಿ ಪರ್ಫಾರ್ಮ್ ಮಾಡುತ್ತೆ. ಇದಾದ ನಂತರ ವಿಷ್ಣುವರ್ಧನ್ ಅವರಿಗೆ ಬಿ ಎಲ್ ವೇಣುವ್ರ ಮೇಲೆ ಒಂದು ವಿಶೇಷ ರೀತಿಯ ಒಂದು ಅಭಿಮಾನ ಹುಟ್ಟುತ್ತೆ. ಇವರು ತುಂಬ ಚೆನ್ನಾಗಿ ನನಗೆ ಒಗ್ಗುವಂತೆ ಡೈಲಾಗ್ ಬರೀತಾರೆ ಅನ್ನೋ ನಂಬಿಕೆ ವಿಷ್ಣುವರ್ಧನ್ ಅವರಿಗೆ ಬರ್ತಾ ಹೋಗುತ್ತೆ. ಹಾಗೆಯೇ ಮುಂದೊಮ್ಮೆ ದೇವ ಸಿನಿಮಾಗೆ ಬಿ ಎಲ್ ವೇಣುವರು ಸಂಭಾಷಣೆಯನ್ನು ಬರೀತಾರೆ. ದೇವ ಸಿನಿಮಾದ ಕಥೆಯನ್ನು ವಿಷ್ಣುವರ್ಧನ್ ಅವರು ಕೇಳಿರೋದಿಲ್ಲ. ಇದು ಕೂಡ ಜಯರಾಮ ರೆಡ್ಡಿಯವರ ಕಥೆಯೇ ಆಗಿರುತ್ತೆ. ಈ ಚಿತ್ರದ ಒಂದು ಕಥೆಯನ್ನು ಸಂಭಾಷಣೆಯನ್ನು ಕೇಳ್ತಾ ಹೋದಾಗೆ ವಿಷ್ಣುವರ್ಧನ್ ಅವರಿಗೆ ಈ ಸಿನಿಮಾದ ಕತೆ ತುಂಬ ಇಷ್ಟ ಆಗಿಬಿಡುತ್ತೆ. ಕಥೆಯನ್ನು ಹೇಳ್ತಿರ್ಬೇಕಾದ್ರೆ ಈ ಡೈಲಾಗು ನನಗೆ ಮೈಗೆ ರೋಮಾಂಚನ ಕೊಡ್ತಿದೆ, ಗೂಸ್ ಬಂಪ್ಸ್ ಬರ್ತಿದೆ ಅಂತ ವಿಷ್ಣುವರ್ಧನ್ ಅವರು ತುಂಬ ಖುಷಿಯಿಂದ ಹೇಳ್ತಾರೆ. ನಂತರ ಇದರಲ್ಲೊಂದು ಐತಿಹಾಸಿಕರ ಪಾತ್ರದ ವಿಷಯ ಇರುತ್ತೆ. ವೀರ ಮದಕರಿಯ ಪಾತ್ರ ಮಾಡಬೇಕಾಗಿರುತ್ತೆ. ಆಗ ವೇಷಭೂಷಣ ಹಾಕಿ ಈ ಪಾತ್ರವನ್ನು ಮಾಡಬೇಕು ಅಂದಾಗ ವಿಷ್ಣುವರ್ಧನ್ ಅವರು ಯಾಕೋ ಹಿಂಜರಿತಾರೆ. ಅವರ ತಲೆಯಲ್ಲಿ ಯಾವ ರೀತಿ ಈ ಸ್ನೇಹ ಸಾಮರಸ್ಯದ ಗುಣ ಇರುತ್ತೆ ನೋಡಿ. ಈ ಪಾತ್ರವನ್ನು ಈಗಾಗಲೇ ರಾಜ್ಕುಮಾರ್ ಅವರು ಮಾಡಿಬಿಟ್ಟಿದ್ದಾರೆ, ನಾನು ಮಾಡೋದು ಸರಿ ಇರಲ್ಲ ಅಂತ ಹೇಳ್ತಾರೆ. ಆದರೆ ವೇಣು ಅವರು, ಡೈರೆಕ್ಟರು ಇವರೆಲ್ಲ ಮಾತನಾಡ್ಬಿಟ್ಟು ವಿಷ್ಣುವರ್ಧನ್ ಅವರನ್ನು ಈ ಪಾತ್ರವನ್ನು ನೀವು ಮಾಡಲೇಬೇಕು ಅಂತ ಒಪ್ಪಿಸ್ತಾರೆ. ನಂತರ ವೀರ ಮದಕರಿಯ ಪಾತ್ರವನ್ನು ವಿಷ್ಣುವರ್ಧನ್ ಅವರು ಮಾಡ್ತಾರೆ. ಈ ಸಿನಿಮಾಗೆ ಒಂದು ಅದ್ಭುತವಾದ ಯಶಸ್ಸು ಸಿಗುತ್ತೆ, ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ. ವೇಣು ಅವರಿಗೆ ಚಿತ್ರದುರ್ಗದಲ್ಲಿ ವಿಷ್ಣುವರ್ಧನ್ ಅವರ ವೀರ ಮದಕರಿ ಪಾತ್ರಕ್ಕೆ ಈ ಸಿಳ್ಳೆಗಳು ಬೀಳ್ತಾವಲ್ಲ, ಅದು ನೋಡಿ ತುಂಬ ಖುಷಿಯಾಗುತ್ತೆ. ನಂತರ ಅವರಿಗೆ ಇದು ಚಿತ್ರದುರ್ಗದಲ್ಲಿ ಅಷ್ಟೇನಾ ಇಲ್ಲ ಬೇರೆ ಕಡೆನೂ ಇದೇ ರೀತಿ ರೆಸ್ಪಾನ್ಸ್ ಬರ್ತಿದೆಯಾ ಅಂತ ತಿಳ್ಕೋಬೇಕು ಅಂತ ಅನಿಸುತ್ತೆ. ಈ ಕಾರಣಕ್ಕೆ ಅವರು ಬೆಂಗಳೂರಿಗೂ ಬಂದು ಸಿನಿಮಾವನ್ನು ನೋಡ್ತಾರೆ. ಬೆಂಗಳೂರಲ್ಲಿ ಕೂಡ ಜನ ವೀರ ಮದಕರಿಯ ಪಾತ್ರವನ್ನು ತುಂಬ ಇಷ್ಟಪಟ್ಟಿರ್ತಾರೆ. ನಂತರ ಈ ದೇವ ಚಿತ್ರದ 100 ಡೇಸ್ ಫಂಕ್ಷನ್ನಲ್ಲಿ ವಿಷ್ಣುವರ್ಧನ್ ಅವರು ಈ ಚಿತ್ರದ ಯಶಸ್ಸಿಗೆ ಸಂಗೀತ ನಿರ್ದೇಶಕರಾದಂತಹ ಉಪೇಂದ್ರ ಕುಮಾರ್ ಅವರು, ಸಂಭಾಷಣೆ ಬರೆದಂತಹ ಬಿ ಎಲ್ ವೇಣುವರು ಇವರೇ ಕಾರಣ ಅಂತ ಹೇಳ್ತಾರೆ. ಆದರೆ ಎಲ್ಲರಿಗೂ ಗೊತ್ತು, ಯಾರು ಎಷ್ಟೇ ಶ್ರಮಪಟ್ಟರು ಜನ ಬರ್ತಿರೋದು ವಿಷ್ಣುವರ್ಧನ್ ಅವರನ್ನು ನೋಡೋಕ್ಕೆ ಅಂತ. ಆದರೆ ವಿಷ್ಣುವರ್ಧನ್ ಅವರು ಕೇವಲ ನಾಯಕ ನಟನಿಂದ ಒಂದು ಸಿನಿಮಾ ಆಗಲ್ಲ, ಎಲ್ಲರ ಸಹಕಾರ ಬೇಕು, ಟೆಕ್ನಿಷಿಯನ್ಗಳ ವರ್ಕ್ ಕೂಡ ಅಷ್ಟೇ ಬೇಕು ಅನ್ನೋದನ್ನು ಅರಿತು ಈ ರೀತಿ 100 ಡೇಸ್ ಫಂಕ್ಷನ್ನಲ್ಲಿ ಈ ಎಲ್ಲರ ಹೆಸರನ್ನು ಹೇಳಿ ಕ್ರೆಡಿಟನ್ನು ಕೊಟ್ಟಿರ್ತಾರೆ. ಯಾವಾಗ ಈ ದೇವ ಸಿನಿಮಾದ ಮದಕರಿ ನಾಯಕನ ಪಾತ್ರ ಜನರಿಗೆ ಎಷ್ಟೆಲ್ಲ ಇಷ್ಟ ಆಯಿತೋ, ವಿಷ್ಣುವರ್ಧನ್ ಅವರ ಜೊತೆ ಈ ಮದಕರಿ ನಾಯಕನ ಕಥೆಯಲ್ಲಿ ಪೂರ್ತಿ ಸಿನಿಮಾ ಮಾಡಬೇಕು ಅಂತ ವಿ ಎಲ್ ವೇಣುವರು ಅಂದ್ಕೊಂಡಿರ್ತಾರೆ. ಹಾಗೆಯೇ ಒಳ್ಳೆ ಕತೆ ಕೂಡ ಸಿಕ್ಕಿರುತ್ತೆ. ಆದರೆ ಯಾಕೋ ವಿಷ್ಣುವರ್ಧನ್ ಅವರ ಜೊತೆ ಈ ಸಿನಿಮಾವನ್ನು ಮಾಡೋಕ್ಕಾಗಲ್ಲ. ನಂತರ ಇದೇ ಸಿನಿಮಾಗೆ ಬಿ ಎಲ್ ವೇಣುವರೇ ಸಂಭಾಷಣೆ ಬರೆದು ದರ್ಶನ್ ಅವರು ಈ ಸಿನಿಮಾಗೆ ಒಪ್ಕೊಳ್ತಾರೆ. ಆದರೆ ಕಾರಣಾಂತರಗಳಿಂದ ಈ ಸಿನಿಮಾ ನಿಂತು ಹೋಗಿದೆ. ಈ ವೀರ ಮದಕರಿಯ ಪಾತ್ರದಲ್ಲಿ ವಿಷ್ಣುವರ್ಧನ್ ಅವ್ರನ್ನ ನೋಡಿದ್ದಾಯಿತು.
ದರ್ಶನ್ ಅವರು ಯಾವ ರೀತಿ ಈ ಪಾತ್ರವನ್ನು ಮಾಡ್ತಾರೆ ಅನ್ನೋದು ಜನರಿಗೂ ಕುತೂಹಲ ಇದೆ. ಈ ಸಿನಿಮಾ ತೆರೆಗೆ ಬರುತ್ತೋ ಇಲ್ಲೋದು ನಾವು ಕಾದು ನೋಡಬೇಕಷ್ಟೆ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೆ ಶೇರ್ ಮಾಡಿ. ದಂತಕಥೆಯ ಮುಂದಿನ ಸಂಚಿಕೆಯಲ್ಲಿ BL ವೇಣು ಅವರು ವಿಷ್ಣುವರ್ಧನ್ ಅವರ ವೀರಪ್ಪ ನಾಯಕ ಅನ್ನೋ ಸಿನಿಮಾಗೆ ಸಂಭಾಷಣೆ ಬರೆಯೋಕ್ಕೆ ಒಪ್ಕೋಬೇಕಾದ್ರೆ ಯಾವ ರೀತಿ ಒಂದು ವಿಶೇಷವಾದ ಕುತೂಹಲಕಾರಿ ಘಟನೆಗಳು ನಡೆದವು ಅನ್ನೋದನ್ನು ತಿಳಿದುಕೊಳ್ಳೋಣ. ದಂತಕಥೆಯ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.